ನೀವೇನಾದರೂ BDAನಲ್ಲಿ 30-40 ಸೈಟ್ ತಗೊಳ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಒಂದು ಕ್ವೆಶ್ಚನ್, ನೀವು ತಗೊಳ್ಳೋ 30-40 ಸೈಟ್ ನಿಜವಾಗ್ಲೂ 1200 ಸ್ಕ್ವೇರ್ ಫೀಟ್ ಇರುತ್ತಾ ಅಥವಾ 1162.5 ಸ್ಕ್ವೇರ್ ಫೀಟ್ ಮಾತ್ರ ಬರುತ್ತಾ? ಇದೇ ಕನ್ಫ್ಯೂಷನ್ಸ್ ಇಂದ ಸಾವಿರಾರು ಬಯರ್ಸ್ ತಪ್ಪು ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ BDAನ ಮೀಟರ್ ಸಿಸ್ಟಮ್, ಸ್ಕ್ವೇರ್ ಫೀಟ್ ಸಿಸ್ಟಮ್ ಮತ್ತೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ನಲ್ಲಿ ಯಾವ ಮೆಜರ್ಮೆಂಟ್ ಸಿಸ್ಟಮ್ನ ನೀವು ಫಾಲೋ ಮಾಡಬೇಕು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಸೈಟ್, ಮನೆ ಅಥವಾ ಫ್ಲ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇನ್ಸ್ಟಾ ಭೂಮಿಯ ಮುಖಾಂತರ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಸಪೋರ್ಟ್ನ ತಗೊಳ್ಬೋದು. ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡೋಣ. BDAದ ಅಫಿಷಿಯಲ್ ರೆಕಾರ್ಡ್ಸ್ಗಳಲ್ಲಿ ಫೀಟ್ ಅಥವಾ ಸ್ಕ್ವೇರ್ ಫೀಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. BDA ಸೈಟ್ ಮೆಷರ್ಮೆಂಟ್ಸ್ ಅಂತ ಬಂದಾಗ ಯಾವಾಗಲೂ ಮೀಟರ್ಸ್ನಲ್ಲೇ ಮೆಷರ್ ಮಾಡ್ತಾರೆ. ಉದಾಹರಣೆಗೆ 6x9 ಮೀಟರ್ಸ್, 9x12 ಮೀಟರ್ಸ್, 12x15 ಮೀಟರ್ಸ್, 12x18 ಮೀಟರ್ಸ್, ಈ ರೀತಿ ಸೈಟ್ ಮೆಷರ್ಮೆಂಟ್ಸ್ ಇರುತ್ತೆ. ಸೇಲ್ ಡೀಡ್, ಪೊಸಿಷನ್ ಸರ್ಟಿಫಿಕೇಟ್, ಅಲಾಟ್ಮೆಂಟ್ ಲೆಟರ್ಸ್ ಹೀಗೆ ಹಲವಾರು BDA ಡಾಕ್ಯುಮೆಂಟ್ಸ್ಗಳಲ್ಲಿ ಮೆಷರ್ಮೆಂಟ್ಸ್ ಯಾವಾಗಲೂ ಮೀಟರ್ಸ್ನಲ್ಲೇ ಇರುತ್ತೆ. ಆದರೆ ಓಪನ್ ಮಾರ್ಕೆಟ್ ಅಂತ ಬಂದಾಗ ಸ್ಟೋರಿ ಚೇಂಜ್ ಆಗುತ್ತೆ. ಬ್ರೋಕರ್ಸ್ ಆಗಿರಲಿ, ಸೆಲ್ಲರ್ಸ್ ಆಗಿರಲಿ, ಬಯರ್ಸ್ ಆಗಿರಲಿ, ಬಹುತೇಕ ಎಲ್ಲರೂ ಸ್ಕ್ವೇರ್ ಫೀಟ್ನಲ್ಲೇ ಮಾತಾಡ್ತಾರೆ. ಅಂದರೆ 9x12 ಮೀಟರ್ ಸೈಟನ್ನು 30-40 ಸೈಟ್ ಹಾಗೆ 1200 ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ಆದರೆ ಇದರಲ್ಲೊಂದು ಕ್ಯಾಚ್ ಇದೆ. ಅಫಿಷಿಯಲ್ ಮೆಷರ್ಮೆಂಟ್ ಪ್ರಕಾರ 108 ಸ್ಕ್ವೇರ್ ಮೀಟರ್ಸ್ ಬರುತ್ತೆ. ಈ 108 ಸ್ಕ್ವೇರ್ ಮೀಟರ್ಸನ್ನು ಸ್ಕ್ವೇರ್ ಫೀಟ್ನಲ್ಲಿ ಕನ್ವರ್ಟ್ ಮಾಡಿದಾಗ 1162.5 ಸ್ಕ್ವೇರ್ ಫೀಟ್ ಮಾತ್ರ ಬರುತ್ತೆ. ಅಂದರೆ ಮಾರ್ಕೆಟ್ನಲ್ಲಿ 1200 ಸ್ಕ್ವೇರ್ ಫೀಟ್ ಅಂತ ಹೇಳೋ ಸೈಟ್ ಅಫಿಷಿಯಲಿ 1162.5 ಸ್ಕ್ವೇರ್ ಫೀಟ್ ಮಾತ್ರ ಇರುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ನೀವು ರೀಸೇಲ್ ಮಾರ್ಕೆಟ್ನಲ್ಲಿ BDA ಸೈಟ್ ತಗೊಳ್ಬೇಕಂತ ಹೋದಾಗ ಸೆಲ್ಲರ್ಸ್ ರೇಟ್ಗಳನ್ನು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಹೇಳ್ತಾರೆ. ಉದಾಹರಣೆಗೆ ಸ್ಕ್ವೇರ್ ಫೀಟ್ಗೆ 15,000 ರೂಪಾಯಿ ಅಂತ ಹೇಳ್ಬೋದು. ಆದರೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ಗಳಲ್ಲಿ ಅಫಿಷಿಯಲ್ ಮೆಷರ್ಮೆಂಟ್ಸ್ ಯಾವಾಗಲೂ ಮೀಟರ್ ಲೆಕ್ಕದಲ್ಲೇ ಇರುತ್ತೆ. ಅಂದರೆ ಮಾರ್ಕೆಟ್ನಲ್ಲಿ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಣನ ಕೊಟ್ಟಿದ್ರೂ ಕೂಡ ಲೀಗಲಿ ಪ್ರಾಪರ್ಟಿ ಮಾತ್ರ ಮೀಟರ್ ಮೆಷರ್ಮೆಂಟ್ಸ್ಗಳಲ್ಲೇ ಇರುತ್ತೆ. ಈ BDA ಸೈಟ್ಸ್ಗಳಲ್ಲಿ ಕನ್ಸ್ಟ್ರಕ್ಷನ್ ಟೈಮ್ ಅಂತ ಬಂದಾಗ ಸೈಟ್ ಓನರ್ಸ್ ನನ್ನ ಸೈಟು 30-40 ಡೈಮೆನ್ಷನ್ ಇದೆ ಅಂತ ಹೇಳಿ ಟೇಪ್ ಹಿಡಿದು ಮೆಷರ್ಮೆಂಟ್ ಮಾಡಿಸಿ ಆ ಪ್ರಕಾರವಾಗಿ ಮಾರ್ಕಿಂಗ್ ಮಾಡಿಸ್ತಾರೆ. ಆದರೆ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಮೀಟರ್ ಲೆಕ್ಕದಲ್ಲೇ ಮಾತ್ರ ಇರುತ್ತೆ. ನೀವು BDA ಸೈಟ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಬೌಂಡ್ರಿ ವೆರಿಫಿಕೇಶನ್, ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್, ಸೈಟ್ ಮೆಷರ್ಮೆಂಟ್ಸ್ ಹಾಗೆ ಈ ಎಲ್ಲ ಮೆಷರ್ಮೆಂಟ್ಸ್ಗಳನ್ನು ಮೀಟರ್ ಲೆಕ್ಕದಲ್ಲೇ ಅಳಿಬೇಕು. 6x9 ಮೀಟರ್ ಸೈಟ್ ಅಂತ ಅಂದರೆ ಅದೇ ಮೆಷರ್ಮೆಂಟ್ನ ಫಾಲೋ ಮಾಡಬೇಕು. ನಿಮ್ಮ ಸೈಟ್ 20 ಫೀಟ್ಗೆ 30 ಫೀಟ್ ಇದೆ ಅಂತ ಹೇಳಿ ಮೆಷರ್ಮೆಂಟ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡಿದ್ರೆ ಬೌಂಡ್ರಿ ಡಿಸ್ಪ್ಯೂಟ್ಸ್ ಆಗುತ್ತೆ. ಆದ್ದರಿಂದಾಗಿ ಸೈಟ್ ಮೆಷರ್ಮೆಂಟ್ಸ್ ಯಾವಾಗ್ಲೂ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಮೆಷರ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ BDAನಲ್ಲಿ 20-30 ಸೈಟ್ ತಗೊಳ್ತಾ ಇದ್ದೀರಾ ಅಂತ ಅಂದರೆ 6x9 ಮೀಟರ್ಸ್ ಮೆಷರ್ಮೆಂಟ್ ಬರುತ್ತೆ. ಅದನ್ನು ಟೋಟಲ್ ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದಾಗ 580 ಸ್ಕ್ವೇರ್ ಫೀಟ್ ಇರುತ್ತೆ. ಹಾಗೆ 30-40 ಸೈಟ್ ತಗೊಳ್ತಾ ಇದ್ದೀರಾ ಅಂತ ಅಂದರೆ 9x12 ಮೀಟರ್ಸ್ ಬರುತ್ತೆ. ಇದು ಟೋಟಲ್ ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದಾಗ 1162.5 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಗೆಯೇ 30-50 ಡೈಮೆನ್ಷನ್ ಸೈಟ್ ಅಂತ ಅಂದರೆ 9x15 ಮೀಟರ್ಸ್ ಆಗುತ್ತೆ. ಮತ್ತು ಟೋಟಲ್ ಸ್ಕ್ವೇರ್ ಫೀಟ್ ಅಂತ ಲೆಕ್ಕ ಹಾಕಿದಾಗ 1452 ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೆ 60-40 ಡೈಮೆನ್ಷನ್ ಸೈಟ್ ಅಂತ ತಗೊಂಡಾಗ 12x18 ಮೀಟರ್ಸ್ ಮೆಷರ್ಮೆಂಟ್ಸ್ ಬರುತ್ತೆ. ಇದನ್ನು ಸ್ಕ್ವೇರ್ ಫೀಟ್ನಲ್ಲಿ ಲೆಕ್ಕ ಹಾಕಿದಾಗ 2322 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಗಾದರೆ ಈ ವಿಡಿಯೋಯಿಂದ 3 ವಿಷಯನ ನೆನ್ಪಿಟ್ಕೊಳ್ಳಿ. ಮೊದಲನೇದು, BDA ಸೈಟ್ ಮೆಷರ್ಮೆಂಟ್ಸ್ ಯಾವಾಗ್ಲೂ ಮೀಟರ್ ಲೆಕ್ಕದಲ್ಲೇ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಓಪನ್ ಮಾರ್ಕೆಟ್ ಅಂತ ಬಂದಾಗ ಪ್ರೈಸ್ ಹಾಗೆ ಮಾರ್ಕೆಟಿಂಗ್ ಎರಡನ್ನೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಹೇಳ್ತಾರೆ. ಥರ್ಡ್ ಪಾಯಿಂಟ್, ನೀವು ಸ್ಕ್ವೇರ್ ಫೀಟ್ನಲ್ಲಿ ಖರೀದಿ ಮಾಡಿದ್ರು ಅಫಿಷಿಯಲ್ ಮೆಷರ್ಮೆಂಟ್ಸ್ ಪ್ರಕಾರ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಮೀಟರ್ ಲೆಕ್ಕದಲ್ಲೇ ಮೆಷರ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದರೆ ನಮ್ಮ ಎಫರ್ಟಿಗೆ ಲೈಕ್ ಮಾಡಿ. ಹಾಗೆ BDAನಲ್ಲಿ ಸೈಟ್ ತಗೊಳ್ಬೇಕಂತ ಇರುವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಲೀಗಲ್ ಇನ್ಫಾರ್ಮೇಷನ್ಸ್ ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಾಗಿ ಇನ್ಸ್ಟಾ ಭೂಮಿ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.